ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ರನ್ನ ದಾವಣಗೆರೆ ಪ್ರಚಾರಕ್ಕೆ ಕರೆದಿಲ್ಲ ಅನ್ನುವಂತ ವಿಚಾರವಾಗಿ ಜಬ್ಬಾರ್ಗೆ ಸಚಿವ ಮಲ್ಲಿಕಾರ್ಜುನ್ ಅವರು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಜಬ್ಬಾರ್ರನ್ನ ದಾವಣಗೆರೆ ಪ್ರಚಾರಕ್ಕೆ ಕರೆದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಲ್ಲಿಕಾರ್ಜುನ್ ಅವರು ಖಡಕ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಜಬ್ಬಾರ್ಗೆ ಚಹಾ ಕುಡಿದ ಮನೆ ಋಣ ಇಟ್ಕೋಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಜಬ್ಬಾರ್ನನ್ನ 3 ಬಾರಿ MLC ಮಾಡಿದ ನಾವು ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕಿತ್ತು. ಯಾರು ಕರೆಯಬೇಕು ಎನ್ನುವ ಪ್ರಶ್ನೆ ಇಲ್ಲ, ಅವರೇ ಬರಬೇಕು. ಆ ಋಣ ಇರುತ್ತಲ್ಲ. ಅಬ್ದುಲ್ ಜಬ್ಬಾರ್ ಆರೋಪಕ್ಕೆ ಸಚಿವ ಮಲ್ಲಿಕಾರ್ಜುನ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳನ್ನ ಅಬ್ದುಲ್ ಜಬ್ಬಾರ್ ಅವರು ಹೇಳಿದ್ರು. ದಾವಣಗೆರೆಯಲ್ಲಿ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಅವರಾಗಲಿ ಅಥವಾ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಲಿ ನಮಗೆ ಬಂದು ಪ್ರಚಾರ ಮಾಡಬೇಕು ಅಥವಾ ಈ ಥರ ಕ್ಯಾಂಪೇನ್ ಮಾಡಬೇಕು ಅಂತೇಳಿ ಅವ್ರು ನಮ್ಮನ್ನು ಕರೆದಿಲ್ಲ, ಹಾಗಾಗಿ ಅವ್ರು ಕರೀಲಿಲ್ಲ, ನಾನು ಹೋಗಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಲ್ಲಿಕಾರ್ಜುನ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಇಡ್ಕೋಬೇಕು, ಯಾರ ಮನೆಯಾಗರಾಗಲಿ ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದ್ರೆ, ಯಾರಾದರೂ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಒಂದು ಋಣ ಇಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳು ಸ್ಟಾರ್ಟಿಂಗ್ ಮಾಡಿಸಿದ್ವಿ. ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲ ಎದುರು ಋಣ ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಮಾಡಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲ. ಈಗ ನಾವು ಯಾರನ್ನ ಕರಿತಾರೋ ನಮಗೆ ನಮ್ಮ ಕಡೆ ನಾವು ಫೋನ್ ಮಾಡಿ ಹೋಗ್ತೇವೆ, ಮಾಡ್ಬೇಕು. ಯಾವ್ಯಾವ ಕೆಲ್ಸಕ್ಕೆ ಬರಲ್ಲ ಹಿಡ್ಕೊಂಡು ಮಾತಾಡಿದ್ವಿ ಬಲ್ಲ, ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ, ಮಾಡೇವಿ. ಒಳ್ಳೆ ಜನಗಳ ರೆಸ್ಪಾನ್ಸು ಐತಿ. ಹೈಕಮಾಂಡ್ ಲೆಫ್ಟ್ ಹೈಕಮಾಂಡ್ ಏನೇ ಒಂದು ಹೇಳಿದ್ರು ಒಂದು ಚಾಚು ತಪ್ಪದೆ ಕೆಲಸ ಮಾಡೋ ಕೆಲಸ ನಮ್ಮದು ಕಾರ್ಯಕರ್ತರು. ನಾವು ಮಂತ್ರಿ ಆಗಲಿ ಯಾರಾಗಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಒಳ್ಳೆ ರೀತಿಯಿಂದ ನನಗೆ ಗೆಲುವು ಒಳ್ಳೆ ರೀತಿಯಿಂದ ಬರುತ್ತೆ ಅಂತ ಸಂಪೂರ್ಣವಾದ ವಿಶ್ವಾಸ ಐತಿ ಅಂತ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಇಡ್ಕೋಬೇಕು, ಯಾರ ಮನೆಯಾಗರಾಗಲಿ ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದ್ರೆ, ಯಾರಾದರೂ ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಒಂದು ಋಣ ಇಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳು ಸ್ಟಾರ್ಟಿಂಗ್ ಮಾಡಿಸಿದ್ವಿ. ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲ ಎದುರು ಋಣ ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಮಾಡಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲ. ಈಗ ನಾವು ಯಾರನ್ನ ಕರಿತಾರೋ ನಮಗೆ ನಮ್ಮ ಕಡೆ ನಾವು ಫೋನ್ ಮಾಡಿ ಹೋಗ್ತೇವೆ, ಮಾಡ್ಬೇಕು. ಯಾವ್ಯಾವ ಕೆಲ್ಸಕ್ಕೆ ಬರಲ್ಲ ಹಿಡ್ಕೊಂಡು ಮಾತಾಡಿದ್ವಿ ಬಲ್ಲ.